ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಿವತ್ತು ಹೊಳೆ ಮೀನು ಗೌರಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಅದಕ್ಕೆ ಮಸಾಲೆಯನ್ನು ತಗೋಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಏನೇನೆಂದರೆ, ಒಂದು ಮಿಕ್ಸಿ ಜಾರ್ಗೆ ಖಾರದ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಧನಿಯಾ, ಹುಣಸೆ ಹಣ್ಣು. ನಾನು ವಾಟೆ ಹುಳಿಯನ್ನು ತಗೊಂಡಿದ್ದೀನಿ. ವಾಟೆ ಹುಳಿ ಇಲ್ಲ ಅಂದರೆ ಹುಣಸೆ ಹಣ್ಣನ್ನು ತಗೋಬೋದು. ಹಾಗೆ ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಎಲ್ಲ ಐಟಮ್ಸನ್ನು ಹಾಕಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು, ಪುದೀನ ಸೊಪ್ಪನ್ನು ಕೂಡ ಹಾಕ್ಬೋದು. ನಾನೇನು ಆ್ಯಡ್ ಮಾಡ್ತಾ ಇಲ್ಲ, ಇಷ್ಟೇ ಐಟಮ್ಸನ್ನು ಹಾಕಿ ಇದನ್ನು ಚೆನ್ನಾಗಿ ಸಣ್ಣದಾಗಿ ರುಬ್ಕೊಬರ್ತೀನಿ. ನೋಡಿ, ಇದ್ರದ್ದು ಮೀನು ಫ್ರೈಗೆ ಬೇಕಾಗಿರೋಂಥ ಮಸಾಲೆ ರೆಡಿಯಾಗಿದೆ. ನಾನು ಮೀನನ್ನು ನೀರಲ್ಲಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಉಪ್ಪು ಕುಡಿಬೇಕಲ್ವ, ಹಾಗಾಗಿ ಉಪ್ಪೆಲ್ಲ ಹಾಕಿ ಎಲ್ಲದಕ್ಕೂ ತಾಗೋ ಥರ ಮಿಕ್ಸ್ ಮಾಡಿಕೊಂಡು, ಇವಾಗ ನಾನು ಮಸಾಲೆಯನ್ನು ಹಚ್ಚೋಕ್ಕಿಂತ ಮೊದಲು ಫಸ್ಟು ರವೆ ಮತ್ತು ಈ ಮೀಡಿಯಮ್ ರವೆ ಬರುತ್ತಲ್ವ, ಉಪ್ಪಿಟ್ಟಿನ ರವೆ, ಮೀಡಿಯಮ್ ರವೆ ಮತ್ತು ಕಾರ್ನ್ಫ್ಲೋರನ್ನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಸ್ವಲ್ಪ ಹಾಕ್ಕೋಬೇಕು, ಎಣ್ಣೆಯಲ್ಲಿ ರವೆ ಬಿಟ್ಕೊಳ್ಳಲ್ಲ, ಹಾಗಾಗಿ ಸೇರಿಸ್ಬೇಕಾಗತ್ತೆ. ಈಗ ಎರಡನ್ನು ಏನು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆಗೆ ಮೀನು ಫ್ರೈಯನ್ನು ಹಾಕಬೇಕಲ್ವ, ಹಾಗಾಗಿ ಇದನ್ನು ಮೊದಲು ನಾವು ರೆಡಿ ಮಾಡ್ಕೊಳ್ಳೋಣ. ರೆಡಿ ಆದಮೇಲೆ ಮಸಾಲೆನ ಹಚ್ಚಬೇಕಾಗತ್ತೆ. ಫ್ರೈಗೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಎರಡು ಸೈಡು ಚೆನ್ನಾಗಿ ಹಚ್ಚಬೇಕು. ಅದಕ್ಕೆ ಏನು ಮತ್ತೆ ಹಾಕೋದೇನು ಬೇಡ, ಎಲ್ಲ ಐಟಮ್ಸು ಮೊದಲೇ ಹಾಕಿ ರುಬ್ಬಿರ್ತೀವಲ್ವ, ಹಾಗಾಗಿ ಉಪ್ಪನ್ನು, ರುಚಿಯನ್ನು ನೋಡಿಕೊಂಡು, ಉಪ್ಪು ಮೀನಲ್ಲೂ ಇರುತ್ತೆ ಹಾಗೆ ಮಸಾಲೆಯಲ್ಲೂ ಇರುತ್ತೆ, ನೋಡ್ಕೊಂಡು ಹಾಕಬೇಕಾಗತ್ತೆ. ನೋಡಿ, ಇವಾಗ ಎರಡು ಮಸಾಲೆ ಹಚ್ಚಿದ ಮೇಲೆ ಎರಡು ಸೈಡು ರವೆನ ಕ್ಲೀನಾಗಿ ಹಚ್ಕೋಬೇಕು. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ, ಮಸಾಲೆ ಎಲ್ಲ ಎಲ್ಲಿ ಕಾಣಿಸುತ್ತೆ ಎಲ್ಲ ಫುಲ್ ಸೈಡು ಹಚ್ಕೋಬೇಕಾಗತ್ತೆ. ನಿಧಾನಕ್ಕೆ ಹಚ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೇಕು. ನಾನು ಎರಡು ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದಕ್ಕೆ ಹಚ್ತಾ ಇದ್ದೀನಿ. ಎರಡು ಸೈಡನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು, ಆವಾಗ ರವೆ ಅಂಟ್ಕೊಳ್ಳುತ್ತೆ. ಅದರಲ್ಲಿ ಕಾರ್ನ್ಫ್ಲೋರು ಇರೋದ್ರಿಂದ, ರವೆ ಮತ್ತು ಕಾರ್ನ್ಫ್ಲೋರು ಅಂಟ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ರವೆ ಬಿಟ್ಕೊಳ್ಳಲ್ಲ. ಹಾಗೆ ರವೆ ಮಾತ್ರ ಹಚ್ಚಿದರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಕಾರ್ನ್ಫ್ಲೋರನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ಇದು ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ. ತವಾ ಫ್ರೈ ಮಾಡ್ತಾಯಿದ್ದೀನಿ ನಾನು. ಇದನ್ನು ಎಣ್ಣೆಲಿ ಕೂಡ ಕರಿಬೋದು. ಒಂದು ತವಾದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಆದಮೇಲೆ ಅದಕ್ಕೆ ಫ್ರೈಯನ್ನು ಹಾಕಿ ನಾವು ಎಷ್ಟು ಬೇಕೋ ಎಷ್ಟು ಆಯಿಲನ್ನು ಬಿಡಬೇಕಾಗತ್ತೆ. ಆದರೆ ನಾವು ಇದರಲ್ಲಿ ತವಾದಲ್ಲಿ ಮಾಡೋದು ಒಂಥರ ಟೇಸ್ಟ್ ಬರುತ್ತೆ, ಹಾಗೆ ಡೀಪ್ ಫ್ರೈ ಮಾಡೋದ್ರಿಂದನೂ ಅದು ಒಂಥರ ಟೇಸ್ಟ್ ಇರುತ್ತೆ. ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ನೀವು ಎರಡೂ ರೀತಿಯಲ್ಲೂ ಟ್ರೈ ಮಾಡ್ಬೋದು. ನೋಡಿ, ಹೀಗೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸಣ್ಣ ಉರಿಯಲ್ಲಿ ನಿಧಾನ ಬೇಯಿಸ್ಕೋಬೇಕಾಗತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಅದು ದೊಡ್ಡ ಉರಿಯಲ್ಲಾದರೆ ರವೆ ಎಲ್ಲ ಫುಲ್ ಇದಾಗಿಬಿಡುತ್ತೆ, ಕತ್ತೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ನಿಧಾನ ಬೇಯಿಸ್ಕೋಬೇಕು. ಈ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬರೀ ಮಸಾಲೆ ಅಷ್ಟೇ ಹಚ್ಚಿ ಮಾಡೋದಕ್ಕಿಂತ ರವೆ ಹಚ್ಚಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನನ್ನ ಮಕ್ಕಳಿಗೆ, ಮನೆಯವರಿಗಂತೂ ತುಂಬಾ ಫೇವ್ರೆಟ್ ಫ್ರೈ ಆಗಿಬಿಟ್ಟಿದೆ. ಗೌರಿ ಮೀನು ಫ್ರೈ ಅಂತೂ ಎಲ್ಲರ ಫೇವ್ರೇಟ್ ಆಗಿದೆ. ನೀವು ಮನೇಲಿ ಈ ಥರ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹೊಸದಾಗಿ ಬೆಳೀತಾ ಇರೋರನ್ನು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.